ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಮಹಾರಾಷ್ಟ್ರದಲ್ಲಿ ಮಳೆಯ ಆರ್ಭಟ, ಕೃಷ್ಣಾ ನದಿಯ ಕಡುಕೋಪ, ಘಟಪ್ರಭಾ ನದಿಯ ಆರ್ಭಟಕ್ಕೆ ಸೇತುವೆ ಗ್ರಾಮಗಳೆಲ್ಲ ಜಲಾವೃತ. ಹಾಸನ, ಚಿಕ್ಕಮಗಳೂರು ಭಾಗದಲ್ಲಿ ಗುಡ್ಡ ಕುಸಿಯುವಂತಹ ಆತಂಕ. ಇದೆಲ್ಲ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಮಳೆಯಾಟ ನ್ಯೂಸ್ ಟಾಪ್ 9 ನಲ್ಲಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆ ಅಬ್ಬರಿಸ್ತಾ ಇರೋದ್ರಿಂದ ಕೃಷ್ಣಾ ನದಿ ಆರ್ಭಟಿಸ್ತಾ ಇದೆ. ವೇದಗಂಗಾ ಮತ್ತು ದೂದ್ಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ 12 ಸಂಪರ್ಕ ಸೇತುವೆ ನೀರಲ್ಲಿ ಮುಳುಗಡೆಯಾಗಿದೆ. ದೇಗುಲ, ದರ್ಗಾಗಳಿಗೂ ಜಲ ದಿಗ್ಬಂಧ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಬಂಧನ ಆಗಿದೆ. 100 ಎಕರೆ ಜಮೀನು ಜಲಾವೃತ ಆಗಿದ್ದು ಜನ ಕಂಗಾಲಾಗಿದ್ದಾರೆ. ಇನ್ನು ಸ್ಮಶಾನಗಳು ನೀರಲ್ಲಿ ಮುಳುಗಿ ಹೋಗಿವೆ. ಬೆಳಗಾವಿ ಹೊರವಲಯದಲ್ಲಿ ಮಾರ್ಕಂಡೇಯ ನದಿ ಆರ್ಭಟ ಜೋರಾಗಿದೆ. ಅಂಬೇವಾಡಿ ಗ್ರಾಮ ಸೇರಿ 100 ಎಕರೆ ಜಮೀನು ಜಲಾವೃತಗೊಂಡಿದೆ. ಊರ ಹೊರವಲಯಕ್ಕೆ ನದಿಯ ನೀರು ಬಂದು ನಿಂತಿದೆ. ದೂದ್ಗಂಗಾ ಮತ್ತು ವೇದಗಂಗಾ ರೌದ್ರ ರೂಪ ತಾಳಿವೆ. ಕೃಷ್ಣಾ ನದಿಗಳ ಅಬ್ಬರ ಡ್ರೋನ್ ಕ್ಯಾಮೆರಾ ಕಣ್ಣಲ್ಲಿ ಸೆರೆಯಾಗಿದೆ. ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಹೆಚ್ಚು ಹಾನಿಯಾಗಿದೆ. ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದೇನೆ. ಇದು ಈಗೇನು ತೋರಿಸ್ತಾ ಇದ್ದೇನೆ, ಇದು ಯಾವುದೂ ಕೂಡ ನದಿಯ ಪ್ರದೇಶವಲ್ಲ, ಬದಲಿಗೆ ಇಲ್ಲಿ ಬೆಳೆಗಳನ್ನು ಬೆಳೆಯಲಾಗಿತ್ತು. ಇದೆಲ್ಲವೂ ಕೂಡ ಜಮೀನು. ಸದ್ಯ ಈಗ ಜಮೀನುಗಳು ಎಲ್ಲವೂ ಕೂಡ ಕಂಪ್ಲೀಟಾಗಿ ಮುಳುಗಡೆಯಾಗಿ ನದಿಯಂತಾಗಿ ಜಮೀನುಗಳು ಮಾರ್ಪಟ್ಟಿರುವಂಥದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಕೃಷ್ಣಾ ನದಿಗೆ ಕಡುಕೋಪಕ್ಕೆ ರಾಯಭಾಗ ತಾಲೂಕಿನ ಕುಡಚಿ ಸೇತುವೆ, ಜಮಖಂಡಿ ಮೀರಜ್ ರಾಜ್ಯ ಹೆದ್ದಾರಿ ಬಂದ್ ಆಗಿದೆ. ಕುಡಚಿ ಉಗಾರ ಖುರ್ದ್ ಮಧ್ಯೆ ಸಂಪರ್ಕ ಕಲ್ಪಿಸುವ ಸೇತುವೆ ಮುಳುಗಡೆಯಾಗಿದೆ. ಬ್ಯಾರಿಕೇಡ್ ಹಾಕಿ ಸಂಚಾರ ಬಂದ್ ಮಾಡಲಾಗಿದೆ. ಜಮಖಂಡಿಯಲ್ಲಿ ಕೃಷ್ಣಾ ನದಿಗೆ ಭಾರಿ ನೀರು ಹರಿದು ಬರ್ತಾ ಇದ್ದು ಹಿಪ್ಪರಗಿ ಜಲಾಶಯಕ್ಕೆ 1.19 ಲಕ್ಷ ಕ್ಯೂಸೆಕ್ ನೀರು ಒಳಹರಿವು ಹೆಚ್ಚಳ ಆಗಿದೆ. ಬಾಗಲಕೋಟೆಯಲ್ಲಿ ಘಟಪ್ರಭಾ ನದಿಗೆ 15,000 ಕ್ಯೂಸೆಕ್ ನೀರು ಒಳಹರಿವಿದೆ. ಯಮನೂರು ಕಿರುದರ್ಗಾ ಮುಳುಗಡೆಯಾಗಿದೆ. 7 ರಿಂದ 8 ಗ್ರಾಮಗಳಿಗೆ ದೋಣಿ ಸಂಪರ್ಕ ಕಡಿತ ಆಗಿದೆ. ಬೀಳಗಿ ತಾಲೂಕಿನ ಗಲಗಲಿ, ಚೌಡಾಪುರ, ಬೂದಿಹಾಳ ಗ್ರಾಮಕ್ಕೂ ಜಲಾತಂಕ ಎದುರಾಗಿದೆ. ರೈತರು ಪಂಪ್ ಸೆಟ್ ತೆರವು ಮಾಡ್ತಿದ್ದಾರೆ. ಸದ್ಯ ನಾವು ಇರುವಂಥದ್ದು ಬಾಗಲಕೋಟೆಯ ಸಮೀಪದಲ್ಲಿರುವಂತಹ ಘಟಪ್ರಭಾ ನದಿಯ ಆರ್ಭಟ ಹೇಗಿದೆ ಮತ್ತು ಅದರ ಹಿನ್ನೀರಿನ ಒಂದು ಸೆಳೆತ ಹೇಗಿದೆ ಅನ್ನೋದಕ್ಕೆ ಇಲ್ಲೊಂದು ಸ್ಪಷ್ಟವಾದಂತಹ ಆ ಚಿತ್ರಣವನ್ನು ತೋರಿಸ್ತಾ ಇದ್ದೀವಿ. ಅಂದರೆ ಸಹಜವಾಗಿ ನಿರಂತರವಾಗಿ ಏನು ಮಳೆ ಆಗ್ತಾ ಇರೋದರಿಂದ ಕೃಷ್ಣಾ ನದಿ ಆಗಿರ್ಬೋದು, ಘಟಪ್ರಭಾ ನದಿ ಆಗಿರ್ಬೋದು, ಎರಡೂ ನದಿಗಳ ಒಂದು ಹರಿವಿನ ಪ್ರಮಾಣ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚುತ್ತಾನೆ ಸಾಗ್ತಾ ಇರುವಂಥದ್ದು. ಕರಾವಳಿ ಹಾಗೂ ಮಲೆನಾಡಿನ 7 ಜಿಲ್ಲೆಗಳಲ್ಲೂ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಬೆಳಗಾವಿ, ಕರಾವಳಿ, ಘಟ್ಟ ಪ್ರದೇಶಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಜುಲೈ 11ರಿಂದ ರಾಜ್ಯದ ಬಹುತೇಕ ಭಾಗಗಳಲ್ಲಿ ಮಳೆ ಕ್ಷೀಣಿಸಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಮಳೆ ಇದೆ. ಆಮೇಲೆ ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಘಾಟ್ ಡಿಸ್ಟ್ರಿಕ್ಟ್ಸ್, ಸೇಮ್ ವೇ ದಕ್ಷಿಣ ಒಳನಾಡಲ್ಲಿ ಚಿಕ್ಕಮಗಳೂರು, ಕೊಡಗು, ಹಾಸನ, ಶಿವಮೊಗ್ಗ ಈ ಜಿಲ್ಲೆಗಳಲ್ಲಿ ಮಳೆ ಇದೆ. ಹಾಸನದಲ್ಲಿ ಮಳೆಯಿಂದ ಕಳೆದ ಬಾರಿ 17 ಕಡೆ ಭೂಕುಸಿತ ಆಗಿತ್ತು. ಈ ಬಾರಿ 5ಕ್ಕೂ ಹೆಚ್ಚು ಕಡೆ ಭೂಕುಸಿತ ಆಗುವ ಆತಂಕ ಕಾಡ್ತಾ ಇದೆ. ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿಯುವ ಭೀತಿ ಎದುರಾಗಿದೆ. ಹೀಗಾಗಿ ಜಿಲ್ಲಾಡಳಿತ 5 ಕಡೆ ಸ್ಥಳ ಗುರುತಿಸಿದ್ದು ಎಚ್ಚರಿಕೆ ರವಾನಿಸಿದೆ. ಹಾಸನದಿಂದ ಸಕಲೇಶ್ಪುರದಿಂದ ಮಂಗಳೂರು ಕಡೆಗೆ ತೆರಳತಕ್ಕಂಥ ಏನು ಈ ಒಂದು ಆನೆಮಾಲ್ ಅಂತಕ್ಕಂಥ ಪ್ರದೇಶ ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಸುಮಾರು 10 ರಿಂದ 15 ಮನೆಗಳಿದ್ದಾವೆ. ಅಲ್ಲೆಲ್ಲರೂ ಕೂಡ ಅವರ ಮನೆ ಎದುರುಗಳಿರ್ತಕ್ಕಂಥ ಗುಡ್ಡಕ್ಕೆ ಟಾರ್ಪಲ್ಗಳನ್ನು ಹಾಕಿ ಅಲ್ಲಿ ಅಂದರೆ ಶೀತ ಹೆಚ್ಚಾಗಬಾರ್ದು, ಆ ಮೂಲಕವಾಗಿ ಅಲ್ಲಿನ ಮಣ್ಣು ಕುಸಿಬಾರ್ದು. ಇತ್ತ ಸಕಲೇಶ್ಪುರದಲ್ಲೂ ಭೂಕುಸಿತದ ಭೀತಿ ಕಾಡಿದೆ. ಆನೆಮಹಲ್ ಬಳಿ 16 ಕುಟುಂಬಗಳು ಆತಂಕದಲ್ಲೇ ದಿನ ದೂಡ್ತಿದ್ದಾರೆ. ಕಳೆದ ವರ್ಷ ಇಲ್ಲಿನ ನಿವಾಸಿಗಳಿಗೆ ಪರ್ಯಾಯ ವ್ಯವಸ್ಥೆಯ ಭರವಸೆ ನೀಡಿದ್ರು. ಆದರೆ ಇಲ್ಲಿವರೆಗೆ ಪರ್ಯಾಯ ವಸತಿ ಸಿಕ್ಕಿಲ್ಲ ಎಂದು ನಿವಾಸಿಗಳು TV9 ಮುಂದೆ ಅಳಲು ತೋಡ್ಕೊಂಡಿದ್ದಾರೆ. ನಮಗೆ ಒಂದೇ ಮನೆ ಕೊಡಿಸ್ಬೇಕು, ಅವರು ಇಲ್ಲ ಜಾಗ ಕೊಡಿಸ್ಬೇಕು. ನಾವು ಹಂಗಾಗಿ ಇವ್ರು ಕೊಡೋ ಅಮೌಂಟಿಗೆ ನಮಗೆ ಜಾಗನೂ ಸಿಗಲ್ಲ, ಮನೆಗೂ ಸಾಕಾಗಲ್ಲ. ಅದು ಈಗ ಇಲ್ಲಿಂದ ಒಂದು 6-7 ಮನೆ ಹೋಯ್ತು. ಅವ್ರು ಈಗಲೂ ಇರೋದು ಬಾಡಿಗೆ ಮನೆಯಲ್ಲಿ. ಈಗ ಬೋಗಿಗೆ ಮನೆ ಹಾಕಿದ್ರು ಅವರು 2 ಲಕ್ಷ 3 ಲಕ್ಷ ಅಂತ ಹೇಳಿದರೆ ಅವರು ಅಮೌಂಟ್ ಸಾಕಾಗಲ್ಲ. ಎಲ್ಲಿ ಸಾಕಾಗುತ್ತೆ? ಚಿಕ್ಕಮಗಳೂರಿನ ಶೃಂಗೇರಿಯಲ್ಲೂ ಗುಡ್ಡ ಕುಸಿತದ ಭೀತಿ ಕಾಡ್ತಾ ಇದೆ. ಗುಡ್ಡ ಕುಸಿತ ತಡೆಯಲು ನಿರ್ಮಿಸಿರುವ ತಡೆಗೋಡೆ ಬಿರುಕು ಬಿಟ್ಟಿದೆ. 50 ಅಡಿ ಎತ್ತರ, 120 ಅಡಿ ಅಗಲವಾದ ತಡೆಗೋಡೆ ಕೆಳಗೆ 4 ಮನೆ, 18ಕ್ಕೂ ಹೆಚ್ಚು ಅಂಗಡಿಗಳಿದ್ದು ನಿವಾಸಿಗಳು ಜೀವ ಕೈಯಲ್ಲಿ ಹಿಡಿದು ಬದುಕ್ತಿದ್ದಾರೆ. ಈ ಒಂದು 120 ಅಡಿ ಅಗಲ, 50 ಅಡಿ ಎತ್ತರದಲ್ಲಿ ಈ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಅದು 2 ಕೋಟಿ ವೆಚ್ಚದಲ್ಲಿ ಮಾಡಿರುವಂಥದ್ದು. ಈಗ ಈ ತಡೆಗೋಡೆಯಲ್ಲಿ ಬಿರುಕು ಕಾಣಿಸ್ತಾ ಇರುವಂಥದ್ದು.
ಮಲೆನಾಡು ಶಿವಮೊಗ್ಗದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಜಲಪಾತಗಳಿಗೂ ಜೀವ ಕಳೆ ಬಂದಿದೆ. ಮಲೆನಾಡಿನ ಭಾಗದಲ್ಲಿ ಸುರಿತಾ ಇರೋ ಮಳೆಗೆ ಶಿವಮೊಗ್ಗದ ಗಾಜನೂರಲ್ಲಿ ತುಂಗಾ ಡ್ಯಾಂ ಭರ್ತಿಯಾಗಿದೆ. 22 ಗೇಟ್ಗಳ ಮೂಲಕ 30,000 ಕ್ಯೂಸೆಕ್ ನೀರು ಹೊರಗೆ ಬಿಡಲಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಗಾಳಿ ಮಳೆಗೆ ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಸಾಗರ, ಹೊಸನಗರ ತಾಲೂಕಿನ ಹಲವು ಗ್ರಾಮಗಳು ಕತ್ತಲಲ್ಲಿ ಮುಳುಗಿವೆ. ಕೋಡುಬಳೆ ಅಂದ್ರೆ ಅಡುಕಲೆ.